ಇವತ್ತು ಮತ್ತಷ್ಟು ಕೂಡ ತೀವ್ರಗೊಳ್ಳಲಿದೆ ಕಾವೇರಿ ಕಿಚ್ಚು. ಬಿಜೆಪಿಯಿಂದ ಇವತ್ತು ಕೆಆರ್ಎಸ್ಗೆ ಮುತ್ತಿಗೆ ಪ್ಲಾನ್ ಕೂಡ ಮಾಡಲಾಗಿದೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ ಆಗುತ್ತೆ. ಬೆಳಗ್ಗೆ 11 ಗಂಟೆಗೆ ಆರಂಭ ಆಗಿದೆ ಬಿಜೆಪಿ ಪ್ರತಿಭಟನೆ. ಇವತ್ತು ಮತ್ತಷ್ಟು ಕೂಡ ತೀವ್ರಗೊಳ್ಳಲಿದೆ ಕಾವೇರಿಯ ಕಿಚ್ಚು. ಬಿಜೆಪಿಯಿಂದ ಇವತ್ತು ಕೆಆರ್ಎಸ್ಗೆ ಮುತ್ತಿಗೆ ಪ್ಲಾನ್ ಕೂಡ ಮಾಡಲಾಗಿದೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ ಆಗಲಿದೆ. ಬೆಳಗ್ಗೆ 11 ಗಂಟೆಗೆ ಆರಂಭ ಆಗಲಿದೆ ಬಿಜೆಪಿ ಪ್ರತಿಭಟನೆ. ಸಿಡಬ್ಲ್ಯೂಎಂಎ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬೇಕು ಅಂತ ಹೇಳಿ ಏನು ಆದೇಶವನ್ನ ನೀಡಲಾಗಿತ್ತು, ಈ ಒಂದು ಆದೇಶ ಹಿನ್ನೆಲೆಯಲ್ಲಿ ಬಿಡಬಾರದು ಅಂತ ಹೇಳಿ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಮಾಜಿ ಸಿಎಂ ಬಿಎಸ್ವೈ, ಮಂಡ್ಯ, ಮೈಸೂರಿನ ಮುಖಂಡರು ಕೂಡ ಭಾಗಿಯಾಗಲಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂನಲ್ಲಿ ಇವತ್ತು ಪ್ರೊಟೆಸ್ಟ್ ಆಗ್ತಿದೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ ಆಗುತ್ತೆ. ಜೊತೆಗೆ ಯಾರೆಲ್ಲ ಭಾಗಿಯಾಗಲಿಕ್ಕೆ ಇಚ್ಛಿಸ್ತೀರಿ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಕೂಡ ಕರೆ ಕೊಟ್ಟಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಆರಂಭ ಆಗುತ್ತೆ ಬಿಜೆಪಿಯ ಪ್ರತಿಭಟನೆ. ಸಿಡಬ್ಲ್ಯೂಎಂಎ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಕೂಡ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ. ಇವತ್ತು ಮತ್ತಷ್ಟು ಕೂಡ ತೀವ್ರಗೊಳ್ಳುವಂತಹ ಸಾಧ್ಯತೆಗಳು ಕಾವೇರಿ ಕಿಚ್ಚು ಕಾಣಿಸ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಬೃಂದಾವನಕ್ಕೆ ಪ್ರವಾಸಿಗರ ನಿರ್ಬಂಧವನ್ನ ಹೇರಲಾಗಿದೆ. ಯಾಕೆಂದ್ರೆ ಇವತ್ತು ಪ್ರೊಟೆಸ್ಟ್ ಆಗ್ತಾ ಇರುವಂತಹ ಕಾರಣವಾಗಿ ಪ್ರವಾಸಿಗರ ನಿರ್ಬಂಧ ಇರುತ್ತೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಪ್ರವಾಸಿಗರಿಗೆ ಪ್ರವೇಶ ಇರುವುದಿಲ್ಲ. ಶ್ರೀರಂಗಪಟ್ಟಣ ತಹಶೀಲ್ದಾರ್ ಚೇತನ ಯಾದವ್ ಆದೇಶ ನೀಡಿದ್ದಾರೆ. ಪ್ರವಾಸಿಗರಿಗೆ ತೊಂದರೆ ಆಗದಂತೆ ನಿರ್ಬಂಧವನ್ನು ಹೇರಿ ಆದೇಶ ನೀಡಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನೀಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಜೊತೆಗೆ ಈ ಒಂದು ಮಾರ್ಗಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಇರುತ್ತೆ. ಅಂದರೆ ಬಹಳಷ್ಟು ನಾಯಕರು ಕೂಡ ಅಲ್ಲಿ ಠಿಕಾಣಿ ಹೂಡೋದ್ರಿಂದಾಗಿ ಅಥವಾ ಪ್ರತಿಭಟನೆ ಮಾಡೋದ್ರಿಂದಾಗಿ ರೋಡ್ಗಳು ಕೂಡ ಬ್ಲಾಕ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಪ್ರವಾಸಿಗರಿಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಯಾಕಂದರೆ ಬಂದರೂ ಕೂಡ ಪ್ರೊಟೆಸ್ಟ್ ಇರುವಂತಹ ಕಾರಣವಾಗಿ ವೆಹಿಕಲ್ಸ್ಗಳು ಸರಿಯಾಗಿ ಸಿಗೋದಿಲ್ಲ ಒಂದು ಕಡೆ. ಆದರೆ ಜೊತೆಗೆ ಅಲ್ಲಿ ಪ್ರತಿಭಟನೆ ಆಗ್ತಾ ಇರುವಂತಹ ಕಾರಣವಾಗಿ ತೊಂದರೆಗಳಾಗುವಂಥ ಸಾಧ್ಯತೆ ಇರುವಂತಹ ಕಾರಣ ನಿರ್ಬಂಧ ಹೇರಲಾಗಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಬಾಲಕೃಷ್ಣ, ಇವತ್ತಿನ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಕೊಡೋದಾದ್ರೆ? ಹೇಳ್ಬೇಕು ಅಂದ್ರೆ ಮಂಡ್ಯದಲ್ಲಿ ದಿನೇ ದಿನೇ ಕಾವೇರಿ ಕಿಚ್ಚು ಹೆಚ್ಚಾಗ್ತಾನೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನ್ ಆದೇಶಗಳು ಬಂದಿದೆ, ತಮಿಳುನಾಡಿಗೆ ನೀರು ಕೊಡ್ಲೇಬೇಕು ಅನ್ನೋದು, ಇದು ನಿಜವಾಗ್ಲೂ ಇಲ್ಲಿನ ರೈತರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿನ ರೈತರಿಗೆ ನೀರಿಲ್ಲ, ಅಂತದ್ರಲ್ಲಿ ತಮಿಳುನಾಡಿಗೂ ಕೂಡ ಯಾವ ರೀತಿ ನೀರು ಕೊಟ್ಟಾಗ್ತದೆ ಅನ್ನೋದು ಕೇವಲ 92 ಅದು ಈ ನೀರು ಕೂಡ ತಮಿಳುನಾಡಿಗೆ ಈಗ ಆದಲ್ಲಿ ಇಲ್ಲಿನ ಜನರಿಗೆ ಕುಡಿಯೋ ನೀರು ಕೂಡ ಸ್ವರ ಉಂಟಾಗುತ್ತೆ ಅನ್ನೋದು ಕೂಡ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಮುತ್ತಿಗೆ ಹಾಕಬೇಕು ಕೆಆರ್ಎಸ್ಗೆ ಅಂತ ಹೇಳಿ ಕೂಡ ಬಿಜೆಪಿ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆ ಒಂದು ಕಾರಣವಾಗಿ ಪ್ರವಾಸಿಗರಿಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಇವತ್ತಿನ ಒಂದು ಕಾವೇರಿಯ ಕಿಚ್ಚು ಯಾವ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಯಾಕೆಂದರೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ರೈತರು ಇರಬಹುದು ಅಥವಾ ನಾಡು ನುಡಿ ನೆಲ ಜಲ ಭಾಷೆ ಅಂತ ಹೇಳಿ ಬಂದಾಗ ಕೂಡ ಕನ್ನಡ ಪರ ಹೋರಾಟಗಾರರು ಕೂಡ ಮುಂದೆ ಬರ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ನೆಲ ಜಲ ಭಾಷೆ ಎಲ್ಲವೂ ಕೂಡ ಸುರಕ್ಷಿತವಾಗಿ ಇರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಎಲ್ಲರೂ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಬಟ್ ಇದು ಇನ್ನೂ ಕೂಡ ದೊಡ್ಡ ಹಂತಕ್ಕೆ ಹೋಗ್ತಾ ಇದೆ. ಆ ಒಂದು ಕಾರಣವಾಗಿ ಬಿಜೆಪಿ ಕೂಡ ಇವತ್ತು ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಂಡಿದೆ. ನೋಡಬೇಕು ಇವತ್ತಿನ ಪ್ರೊಟೆಸ್ಟ್ ಯಾವ ರೀತಿಯಾಗಿ ಇರುತ್ತೆ ಅಂತ.